ಉಧೋ ಉಧೋ ಎಲ್ಲವ್ವ ಜೋಗವ್ವ ಇಲ್ಲಿ ತನಕ ಬಂದು ಮನೆಗೆ ಬರ್ದೆ ಹೋಯ್ತಿದ್ಯಾ ನಡಿ. ಅಯ್ಯೋ ನಾನು ಹಿಟ್ಟು ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ಇರ್ಲಿ ಇರ್ಲಿ, ನಾ ಬಂದ ಕೆಲಸ ಕುಂತಲ್ಲೇ ಆತು. ಜೋಗವ್ವ ಓದ್ಕಿತ್ತ ಬಂದಿದ್ದಾಗ ನಿನ್ನ ಮಗಳ ಮದುವೆ ನಿಶ್ಚಯ ಆಯ್ತದೆ ಅಂತ ಹೇಳಿದ್ದೆ. ಆದರೆ ನಿಶ್ಚಯ ಆಗಿದ್ದಿದ್ದು ಈಗ ಮುರಿದು ಬಿತ್ತಲ್ಲ, ಏನು ಮಾಡೋದು? ಚಿಂತೆ ಮಾಡಬೇಡ ಮಗಳ, ಗಟ್ಟಿ ಇಲ್ಲದು ಮುರಿದು ಬೀಳ್ತಾವ. ಕಾಲ್ ಕೆಳಗ್ ಕಾಣೋ ಕತ್ಲು ಬಗ್ಗೆ ತಲೆ ಕೆಡಿಸ್ಕೋಬೇಡ. ದೂರ ಕಾಣೋ ಬೆಳಕಿಗೆ ಬೆನ್ ಕೊಡಬೇಡ ಪುಷ್ಪ, ಬೆನ್ ಕೊಡಬೇಡ. ತಿರುಗ್ ನೋಡು, ದಾರಿ ಕಾಣ್ತೈತಿ. ಜೋಗವ್ವ ನೀನು ಹೇಳಿದ್ದೆ ದಾರಿ ನನಗೆ. ಈಗ ನೀನು ಹೇಳು, ನಾನು ಏನು ಮಾಡಬೇಕು ಅಂತ. ಅಮ್ಮಂಗೆ ಉಡಿ ತುಂಬಿದ್ಯಾ? ಊರ್ ಕಟ್ಟದವರು ದೊರೆ ಕೆಂಪೇಗೌಡ್ರು, ಮಡಿ ಹುಟ್ಟದ ಇಮ್ಮಡಿ ಕೆಂಪೇಗೌಡ್ರು. ಅವ್ರ ಹಳೆ ರಾಜಧಾನಿಯಾಗ ಗುರ್ತು ಸಿಗ್ದಿರೋ ಕೋಟೆ ಐತಿ. ಕೋಟೆ ಪಕ್ಕ ದಾರಿ ಐತಿ, ದಾರಿನಾಗ ಒಂದು ಬೀದಿ ಐತಿ, ಬೀದಿ ಹತ್ರ ಅಮ್ಮನ ಗುಡಿ ಐತಿ. ಹೋಗು ಹೋಗು, ಆಕಿಗ ಉಡಿ ತುಂಬ. ಮುಂದೆ ನಡೆಯೋ ಶುಭ ಕಾರ್ಯ ಅಡ್ಡಿ ಇಲ್ದಂಗೆ ನಡೀತೈತೆ. ಹೋಗು ಪುಷ್ಪ, ಹೋಗು. ಎಲ್ಲವ್ವ ಉದೋ ಉದೋ ಎಲ್ಲವ್ವ, ಉದಾ 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 ಉದಾ. ಎಂಥ ಜಾಗಕ್ಕೆ ಕರ್ಕೊಂಡು ಬಂದಿದೆಯಾ ಜೆಂಡೆ? ಏನೋ ಬಾಸ್ಗೆ ಇಷ್ಟ ಆಗತ್ತೆ ಅಂತ ಕರ್ಕೊಂಡು ಬಂದೆ. ಇಷ್ಟನ? ಸ್ವರ್ಗ ಕಣೋ ಇದು, ಸ್ವರ್ಗ. ಸ್ವರ್ಗ ಕಣೋ ಇದು, ಸ್ವರ್ಗ. ಸ್ವರ್ಗಕ್ಕೆ ಎಷ್ಟು ವಯಸ್ಸಾಗಿದೆ ಗೊತ್ತಾ? 25 ವರ್ಷ. ಹ್ಞೂ, ಮತ್ತೆ ನಾವು ಮಾತ್ರ ಓಡ್ತಿಲ್ಲಪ್ಪ, ನಮ್ಮ ಜೊತೆಗೆ ಕಾಲನೂ ಓಡ್ತಾ ಇದೆ. ಯಾರ ಮುಂದೆ ನೋಡೋಣ ಅನ್ನೋ ಹಾಗೆ. ಕಾಲ ಯಾವತ್ತೂ ಯಾರ ಜೊತೆಯಲ್ಲೂ ರೇಸಲ್ಲಿ ಓಡಾಡಲ್ಲ ಕಣೋ, ಅದು ಅದರ ಪಾಡಿಗೆ ನಡೀತಾನೆ ಇರುತ್ತೆ. ನಾವು ಎಷ್ಟೋ ವರ್ಷ ಜೀವನ ಅಂದರೆ ಇನ್ನೊಬ್ಬರ ಜೊತೆಲಿ ರೇಸ್ ಅಂದ್ಕೊಂಡು ಓಡಿದ್ದೇ ಆಯಿತು. ನಮ್ಮ ಸ್ಪರ್ಧೆ ಇರೋದು ನಮ್ಮ ಜೊತೆಲಿ ಮಾತ್ರ. ಹಿಂದಿನ ಕ್ಷಣಕ್ಕಿಂತ ಈ ಕ್ಷಣದಲ್ಲಿ ನಾವು ಎಷ್ಟು ಬೆಳೆದಿದ್ದೀವಿ ಅನ್ನೋದು ತುಂಬ ಮುಖ್ಯ. ನಾವು ಯಾವತ್ತೂ ಒಂದೇ ಜಾಗದಲ್ಲಿ ನಿಂತ್ಕೋಬಾರ್ದು ಅಷ್ಟೇ. ಕಾಲದ ಜೊತೆ ಸತತವಾಗಿ ನಿರಂತರವಾಗಿ ನಡೀತಾ ಇರಬೇಕು. ಜೀವನದ ಪ್ರತಿಯೊಂದು ಕ್ಷಣನೂ ನಾವು ಸಂಪೂರ್ಣವಾಗಿ ಅನುಭವಿಸ್ಬೇಕು. ಅಂಥ ಒಂದು ಕ್ಷಣಗಳಲ್ಲಿ ಇದು ಒಂದು ಕ್ಷಣ. ಇಲ್ಲಿ ಬಂದು ಚಹಾ ಕುಡಿಯೋದು, ಬಂದು ತಿನ್ನೋದು. ಬಾಮ ಟೀ ಹಾಕೊಂಡು ಬರುಮ ಅಂತ ಅನ್ಕೊಂಡಾಗಲೆಲ್ಲ ನಾವು ಇಲ್ಲಿಗೆ ಬಂದು ಚಹಾ ಕುಡಿತಾ ಇದ್ವಿ. ಅದಕ್ಕೆ 25 ವರ್ಷ ಆಯ್ತಾ? ಅಂಗಡಿ ಮಾತ್ರ ಹಾಗೇ ಇದೆ. ಹಾ, ಅವನು ಹಂಗೆ ಇದಾನಲ್ಲ. ಕೂದಲು ಮಾತ್ರ ಬೆಳ್ಳಗಾಗಿವೆ ಅಷ್ಟೇ. ನಮ್ಗಾದ್ರೂ ಏನಂತೆ? ಇದೇ ಕಾರಣಕ್ಕೆ ಈ ಜಾಗಕ್ಕೆ ನಾನು ಸ್ವರ್ಗ ಅಂತ ಅಂದಿದ್ದು. ಕಾಲಿಟ್ಟು 3 ನಿಮಿಷಕ್ಕೆ ಮನಸ್ಸಲ್ಲಿರೋ ಆತಂಕ, ತುಡಿತ ಎಲ್ಲ ಹೊಟ್ಟೆ ಹೋಯ್ತು. ಆರ್ಯ, ನೀ ಮೊದಲು ಇದಕ್ಕೇನು ಹೇಳ್ತಿದ್ದೆ ನೆನಪಿದ್ಯಾ? ಕಡಕ್ ಚಾಯ್, ಟೆನ್ಷನ್ಗೆ ಬಾಯ್ ಬಾಯ್ ಅಂತ. ನನ್ನ ಹತ್ರ ಚಿಲ್ಲರೆ ಇದೆ.
2 ಕಡಕ್ ಚಾಯ್, 2 ಬನ್. ಥ್ಯಾಂಕ್ ಯು. ಚಿಯರ್ಸ್. ನೀನ್ ಮರ್ತು ಬಿಟ್ಟಿದ್ಯಾ ಅನ್ಕೊಂಡೆ. ಈ ಯಾರೇನ್ಗೆ ನೆನಪು ಮಾಡ್ಕೊಡೋರು ತುಂಬಾ ಜನ ಇದ್ದಾರೆ ಚೆಂಡೆ. ಒಂದು ಹೊಸ ಸ್ಟೈಲು ಕಲ್ತ್ಕೊಂಡಿದ್ದೀನಿ ನೋಡು. ಬೇಡಪ್ಪ, ನನಗೆ ಈ ಹಳೆ ಸ್ಟೈಲೇ ಸಾಕು. ವಾಹ್, ರುಚಿ ಒಂಚೂರು ಬದಲಾಗಿಲ್ಲ ನೋಡು. ಗಂಟ್ಲು ಪಾವನ ಆಗೋಯ್ತು ಆರ್ಯ. ಊಟಕ್ಕೂ ದುಡ್ಡಿಲ್ಲದೆ ಇದ್ದಾಗ ನಾವು ಇಲ್ಲಿಗೆ ಬಂದು ಚಹಾ ಕುಡಿದು ಬಂದು ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದೀವಿ. ಎಷ್ಟೋ ಬಾರಿ ಅದಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ಈಗ ಬರೀ 500, 2000 ನೋಟ್ಗಳೇ ಜೋಬ್ ತುಂಬಿಕೊಂಡಿವೆ. ಎಷ್ಟೊಂದು ಬದಲಾವಣೆಗಳಾದ್ವಲ್ಲ ಝೆಂಡೆ. 1970ರಿಂದ 2000ರಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ನಮ್ಮ ಪೀಳಿಗೆಯವರು ಒಂಥರ ಅದೃಷ್ಟವಂತರು. ಆ ಬದಲಾವಣೆಯನ್ನ ನಾವು ನೋಡೋದು ಅಲ್ವಾ? ಈ ಪೀಳಿಗೆಯವರಿಗೆ ಆ ಸೌಭಾಗ್ಯ ಸಿಕ್ಕಲ್ಲ. ನಾವು ಬೆಂಗಳೂರು ಹಳ್ಳಿ ಆಗಿದ್ದು ನೋಡಿದೀವಿ, ಅದು ಸಿಟಿ ಆದಾಗ್ಲೂ ನೋಡಿದೀವಿ. ಎಷ್ಟೋ ಕೆರೆಗಳು ಮುಚ್ಚೋಗಿವೆ. ಆರ್ಯ, ನಾವು ಒಂದೊಂದು ಸಿಪ್ ಕುಡಿತಾ ನಮ್ಮ ಹಳೆ ನೆನಪುಗಳನ್ನ ನೆನಪು ಮಾಡ್ಕೊಳ್ಳೋಣ. ಶುರು ಮಾಡು. ನಿನ್ನ ಹಳೆ ಸೈಕಲ್ ಸೀಟು ಯಾವಾಗ್ಲೂ ಜರುಗ್ತಾ ಇತ್ತು. ನೀನ್ ಮಾತ್ರ ಕರೆಕ್ಟಾಗಿ ಅದನ್ನ ಓಡಿಸ್ತಾ ಇದ್ದೆ. ನಾನು ಕೂತ್ಕೊಂಡಾಗ ಸೀಟ್ ಜರುಗ್ಬಿಟ್ಟು ಪ್ಯಾಂಟ್ ಎಲ್ಲ ಹೊರದೋಗ್ತಾ ಇತ್ತು. ಒಂದ್ಸಲ ಡಬಲ್ಸ್ ಹೋಗ್ಬೇಕಾದ್ರೆ ಯಾವುದೋ ಒಂದು ಮರಕ್ಕೆ ಗುದ್ದಿ ಗಾಡಿ ಫುಲ್ ಸ್ಕ್ರಾಪ್ ಆಗೋಗಿತ್ತು, ನೆನಪಿದ್ಯಾ? ನೆನಪಿದೆ. ಮಾರನೇ ದಿವಸ ಅದರಲ್ಲೇ ಪೇಪರ್ ಹಾಕೋದಕ್ಕೆ ಹೋಗ್ಬೇಕಿತ್ತು. ನನ್ನ ಹತ್ರ ರಿಪೇರಿ ಮಾಡಿಸೋದಕ್ಕೆ ದುಡ್ಡಿರಲಿಲ್ಲ. ನಾನು ಮೆಕ್ಯಾನಿಕ್ ಹತ್ರ ಹೋಗಿ ನನ್ನ ಕಷ್ಟನ ಹೇಳ್ಕೊಂಡೆ.